ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ನಮ್ಮ ರೀಲ್ಸ್ ಮಾಡಲಿಕ್ಕೆ ಬಂದಿದ್ದೇವೆ. ಅದರ ಬಿಹೈಂಡ್ ಸೀನ್ ಹೇಗೆಲ್ಲ ಇರ್ತದೆ ಅಂತೇಳಿ ನೀವೇ ನೋಡಿ. ವಿಡಿಯೋಗ್ರಾಫಿ ಮಾಡಲು ನನ್ನ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ನೋಡಿ, ಇದು ನಾನು ಹೇಳಿದೆ ತರಕಾರಿ ಮನೆಗೆಲ್ಲ ಮಾರಿಕೊಂಡು ಬಂದಿದ್ರು ಅಂತೇಳಿ. ಹಾಗೆ ಜೋಳ ತಗೊಂಡದು ಎಷ್ಟು ಫ್ರೆಶ್ ಉಂಟು ನೋಡಿ, ಫ್ರೆಶ್ ಉಂಟು ಜೋಳ. ಮತ್ತು ಅರಿವೆ ಸೊಪ್ಪೆಲ್ಲ ತಗೊಂಡಿದ್ದೇನೆ, ಒಳ್ಳೆದುಂಟು. ಈಗ ನಮ್ಮ ಮನೆಗೆಲ್ಲ ಮಾರಿಕೊಂಡು ಬರ್ತಾರೆ ಒಬ್ಬರು ಬುಟ್ಟಿಯಲ್ಲಿ, ಹಾಗೆ ಅವರಿಂದ ತಗೊಂಡದ್ದು ಅವರಿಂದ. ಇನ್ನು ಇದನ್ನು ಕುಕ್ಕರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇನೆ, ಒಳ್ಳೆದಾಗ್ತದೆ. ತುಂಬ ಪೌಷ್ಟಿದಾಯಕವಾದ ಅಂಶ ಇದರಲ್ಲಿರುವ ಕಾರಣ ಮಕ್ಕಳಿಗೂ ಕೂಡ ಹೆಲ್ತಿಗೆ ಒಳ್ಳೆಯದು. ಇವತ್ತು ಅರಿವೆ ಸೊಪ್ಪು ಮಾಡಿದ್ದೇನೆ, ಅದರದ್ದು ಉಪ್ಕರಿ, ಅದು ತೆಂಗಿನಕಾಯಿ ಎಲ್ಲ ಹಿಡಿದು ರೆಡಿ ಮಾಡಿ ಇಟ್ಟಿದ್ದೇನೆ. ನೋಡಿ, ತೆಂಗಿನಕಾಯಿ ಎಲ್ಲ ಹಾಕಿದೆ. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಅರಿವೆ ಸೊಪ್ಪಿದು ಪಲ್ಯ ರೆಡಿ ಆಗ್ತಾ ಉಂಟು. ಹಾಗೆ ಒಳ್ಳೆದಾಗ್ತದೆ ಇದು ನಾವು ತಿಂದಾಗಿದೆ ಆಲ್ರೆಡಿ, ನಾನು ಮತ್ತು ಇವರ ಹಸ್ಬೆಂಡ್. ಇದು ಚಿನ್ನು ಮತ್ತು ಸ್ವೀಟಿಗೆ ಈ ರೀತಿ ಕಟ್ಟಿಂಗ್ ಮಾಡಿದ್ದು, ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಕಲ್ಲುಪ್ಪು ಹಾಕಬೇಕು, ಕಲ್ಲುಪ್ಪು ಹಾಕಿದ್ರೆ ಮಾಡಲಿಕ್ಕೆ ಇಷ್ಟು 1 ಸ್ಪೂನ್ ಕಲ್ಲುಪ್ಪು ಹಾಕಿ ನೀರು ಹಾಕೋದು, ಮುಳುಗುವಷ್ಟು ನೀರು ಹಾಕೋದು. 1 ವಿಸಿಲಿಗೆ ಒಳ್ಳೆ ಬೇಯ್ತದೆ. ಇಲ್ಲಿ ನೋಡಿ, ಡ್ಯಾಡಿ ಇವರ ಎಣ್ಣೆ ಹಾಕ್ತಿದ್ದಾರೆ ಮಕ್ಕಳಿಗೆಲ್ಲ. ಬೆಳಿಗ್ಗೆ ಶಾಲೆಗೆ ಹೋಗೋ ಗಡಿಬಿಡಿಯಲ್ಲಿ ಎಣ್ಣೆ ಹಾಕೋದು, ಸ್ವಲ್ಪ ಹಾಕೋದಲ್ಲ, ಹಾಗೆ ಎಣ್ಣೆ ಹಾಕೋದು. ಚಿನ್ನಮ್ಮ ಏನು ಮೋಯಿ ಎಣ್ಣೆ ಹಾಕ್ಲಿಕ್ಕೆ ಹೇಳಿದ ಹಾಗೆ ನೋಡಿ, ಎಣ್ಣೆ ಹಾಕ್ತಿದ್ದಾರೆ. ಇದು ಯಾವುದು ಚಿನ್ನ ಎಣ್ಣೆ? ಇದು ಪ್ರಮೋಷನ್ ಅಲ್ಲ, ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಇದು ಒಂದು ಎಣ್ಣೆ ಅಂತ ಹೇಳಿದರೆ, ಇವಳ ಕ್ಲಾಸ್ಮೇಟ್ ಇದು ಅಮ್ಮ ಒಂದು ಆಯಿಲ್ ಮಾಡ್ತಾರೆ ಅವರು. ನಾವು ತೆಂಗಿನೆಣ್ಣೆ ನಾವು ಕೊಡಬೇಕು, ಹಾಗೆ ಅವರು ಎಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಳ್ಳೆ ಮಾಡಿ ಕೊಡ್ತಾರೆ. ಅಲೋವೆರಾ, ಕರಿಬೇವು ಸೊಪ್ಪು ಮತ್ತು ಎಂತೆಲ್ಲ ತುಂಬ ಹಾಕ್ತಾರೆ ಕೆಲವೆಲ್ಲ. ನಮಗೆ ಗೊತ್ತಿಲ್ಲ ಅದು, ಹಾಗೆ ಅದೇನು ಚಾರ್ಜಸ್ ಇಲ್ಲ, ಫ್ರೀ ಮಾಡಿ ಕೊಟ್ಟದ್ದು ಅವರು. ಎಣ್ಣೆ ಕೊಟ್ಟರೆ ಆಯಿತು, ನಾವು ತೆಂಗಿನೆಣ್ಣೆ ಅಷ್ಟೇ. ತೆಂಗಿನೆಣ್ಣೆ 1 ಲೀಟರ್ ಕೊಟ್ಟರೆ ಚಂದ ಮಾಡಿ ಕೊಡ್ತಾರೆ. ಈಗ ಒಳ್ಳೆದಾಯಿತು. ಈಗ ನೆಕ್ಸ್ಟ್ ಕಸ್ಟಮರ್ ಬರ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಫುಲ್ ಬಿಸಿ ನೋಡಿ, ನೆಕ್ಸ್ಟ್ ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ಅವರು ಹೋದ್ರಾ? ಆ ಕಸ್ಟಮರ್ ಹೋದ್ರಾ? ಪೆಟ್ಟಿಗಮ್ಮಿ ಕಸ್ಟಮರ್ ಅದು. ನಾನು ಹಾಕುವಾಗ ಚೊರೆ ಮಾಡ್ತಾರೆ, ಸ್ವಲ್ಪ ಹಾಕಿ ಅಂತೇಳಿ, ಸಾಕು ಅಂತೇಳಿ. ಅವರು ಹಾಕಿದ್ರೆ ನೋಡಿ, ಸುದ್ದಿ ಉಂಟಾ ನೋಡಿ ಅಂತೆ. ಅವ್ರು ಹಾಕಿದ್ರೆ ಸುದ್ದಿ ಇಲ್ಲ, ಸುಮ್ಮನಿದ್ದಾರೆ ನೋಡಿ. ಆ ಕಸ್ಟಮರ್ ಹೋದ್ರ? ಆ ಪೆಟ್ಟಿಗೆ ಅವ್ರು ಇಲ್ಲಿದ್ದಾರೆ, ಮತ್ತು ಸರ್ ಕುದಲ್ ಬಾಚಿದಿದ್ದಾರೆ. ಹಲೋ ಹೀರೋಯಿನಿ. ನಿಮ್ಮ ಕೂದಲಿಗೆ ಮಾರೈತಿ 2 ಲೀಟರ್ ಎಣ್ಣೆ ಬೇಕಂತ ಈಗ ಎಲ್ಲ ಹಾಕಬೇಕಾದ್ರೆ. ಕೂದಲನ್ನು ತಂಪಾಗಿಸಲು, ಕೂದಲು ಉದ್ದ ಬರಲು ಕೂಡಲೇ ಸಂಪರ್ಕಿಸಿ ನನ್ನ ಹೀರೋ. ಒಳ್ಳೆ ಮಸಾಜ್ ಮಾಡ್ತಿದ್ದಾರೆ. ಮಸಾಜ್ ಒಳ್ಳೆ ಮಾಡ್ತಾರೆ ನೋಡು. ಮಸಾಜ್ ಎಲ್ಲ ಹೇಗೆ ಮಾಡ್ತಾರೆ ನೋಡು. ಇಲ್ಲಿ ನೋಡಿ, ಭೂತ ಪಗೆಲ್ ಭೂತ ಹೀರೋಯಿನಿ ನೋಡಿ, ತಲೆ ಪಾಪ ಬಾಚಿದ್ದು ನೋಡಿ. ಅವರ ಕೂದಲೆಲ್ಲ ಎಷ್ಟು ಚಂದ ಮಾಡಿ ಬಾಚಿಕೊಂಡು ಬೇಗ ಆಗಬೇಕು. ಈಗ ನೆಕ್ಸ್ಟ್ ನಾನು ನೋಡಿ ಈ ರೀತಿ ಮಸಾಜ್ ಮಾಡಬೇಕು. ಎಣ್ಣೆ ಹಾಕಿದ್ರೆ ಖಾಲಿ ಎಣ್ಣೆ ಹಾಕೋದಲ್ಲ, ಎಣ್ಣೆ ಹಾಕಿಕೊಂಡು ಅದರ ರೂಟಿಗೆಲ್ಲ ಹೋಗ್ಬೇಕು. ಒಳ್ಳೆ 1 ಲೀಟರ್ ಶಾಂಪೂ ಎಣ್ಣೆ ಹೋಗಬೇಕಾದ್ರೆ ನೋಡಿ, ಅಟ್ಟ ಮುಟ್ಟ ಕಾಲಕ್ಕೆ ಕೂತ್ಕೊಂಡಿದ್ದಾರೆ. ಇಂತ ಮಲಗಿದೆ ನೀನು? ಮಲಗಿದ್ದು ಏನು ಮಸಾಜ್ ಮಾಡುದು? ಮಸಾಲ ಖುಷಿ ಆಗ್ತದೆ ಈಗಲ್ಲ.
ಖುಷಿ ಆಗ್ತಲ್ಲ ಮಸಾಜ್ ಮಾಡುವಾಗ ಅಲ್ಲ, ಅಲ್ಲೇ ನಿದ್ದೆ ಆಗುವಂತ ಆಗ್ತಲ್ಲ. ನೋಡಿ ಎಗ್ ಮಕ್ಕಳಿಗೆಲ್ಲ ತಿನ್ಲಿಕ್ಕೆ, ನಮಗೆಲ್ಲ ತಿನ್ಲಿಕ್ಕೆ ಎಲ್ಲ ಬೇಯಿಸೋದು ನಾವು ಯಾವಾಗ ತಿಂತಾ ಇರ್ತೇವೆ. ಪೆಪ್ಪರ್ ಹೊಡಿ ಮತ್ತು ಉಪ್ಪಿನ ಹುಡಿ ಹಾಕಿಕೊಂಡು ಒಳ್ಳೆ ಸೂಪರ್ ಆಗ್ತದೆ. ಪೆಪ್ಪರ್ ಹೊಡಿ ಮತ್ತು ಇದು ಹಾಕಿದ್ರೆ, ಉಪ್ಪಿನ ಹುಡಿ ಹಾಕಿದರೆ. ಪೆಪ್ಪರ್ ಹೊಡಿಯಲ್ಲಿ ನಾವೇ ತಯಾರು ಮಾಡೋದು ಮನೆಯಲ್ಲಿ, ಮಿಸಸ್ ತಯಾರು ಮಾಡ್ತಾರೆ ಮಿಕ್ಸಿಯಲ್ಲಿ. ಅದನ್ನು ಫ್ರೈ ಮಾಡಿ, ಪೆಪ್ಪರನ್ನು ಫ್ರೈ ಎಲ್ಲ ಮಾಡಿ ಆಮೇಲೆ ಮಿಕ್ಸಿಯಲ್ಲಿ ಹುಡಿ ಮಾಡ್ತಾಳೆ. ನಾವು ಹೊರಗಿನ ತರೋದಿಲ್ಲ ಪೆಪ್ಪರ್ ಹುಡಿಯೆಲ್ಲ. ಅಕ್ಕ ತಂಗಿ ಓದ್ತಾ ಇದ್ದಾರೆ, ಚಿನ್ನಿಗೆ ಎಕ್ಸಾಮ್ ಅಲ್ಲ, ಹಾಗೆ ಅವಳು ಓದಿಸ್ತಿದ್ದಾಳೆ. ಅವಳಿಗೆ ಒಂದು ಮೊಟ್ಟೆ ಕೊಡುವ ಚಿನ್ನಿಗೆ. ಬಾಯ್ ಹಾಕಿಡಿ. ಅವಳಿಗೆ ಚಿನ್ನಿಗೆ ಕಲಿಸಿದ್ದಾಳೆ, ಅವಳಿಗೆ ಸಹ 2 ಪೀಸ್ ತಿನ್ನಬೇಕು. ಒಂದು ಪೀಸ್ ತಿಂದಾಯಿತು. ಹಾಂ, ಇನ್ನು ಚಿನ್ನ ಒಂದು ಪೀಸ್ ತಿನ್ಲಿಕ್ಕೆ ಉಂಟು ಚಿನ್ನಿಂದು. ನೋಡಿ ಮಮ್ಮಿ ಚಿಕನ್ ಸುಕ್ಕ ಮಾಡಿದ್ದಾರೆ, ಮಮ್ಮಿ ಗೀ ರೈಸ್ ಸಹ ಮಾಡಿದ್ದಾರೆ. ಗೀ ರೈಸ್ ಮತ್ತು ಚಿಕನ್ ಸುಕ್ಕ ಒಳ್ಳೆ ಕಾಂಬಿನೇಷನ್. ನಾನು ಬೆಳಿಗ್ಗೆ ಅರಿವೆ ಸೊಪ್ಪು ತಗೊಂಡಿದ್ದೆ ಅಲ್ಲ, ಹಾಗೆ ನನಗೆ ಅದನ್ನು ಇಡಲಿಕ್ಕೆ ಮನಸ್ಸಾಗಲಿಲ್ಲ ಫ್ರಿಜ್ಜಲ್ಲಿ. ಹಾಗೆ ಅದನ್ನು ಕೂಡ ಒಂದು ಉಪ್ಕರಿ ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ನನಗೆ ತುಂಬ ಇಷ್ಟ ಅರಿವೆ ಸೊಪ್ಪು ಉಪ್ಕರಿ. ಸೊ ಅದಕ್ಕೆ ನಾನು ಮಾಡಿದ್ದೇನೆ. ನಮ್ಮ ಮನೆಯ ಬೆಕ್ಕಿನ ಪ್ರೀತಿ ನೋಡಿ, ಅಕ್ಕ ತಂಗಿ ಒಬ್ಬರನ್ನೊಬ್ಬರು ಇಷ್ಟೊಂದು ಹೊಂದಾಣಿಕೆಯಲ್ಲಿ ಇದ್ದಾರಲ್ಲ. ನಾನು ಬೆಕ್ಕು ಮತ್ತು ನಾಯಿ ಜೊತೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡ್ತೇನೆ. ಅರ್ಜೆಂಟಲ್ಲ, ಗಡಿಬಿಡಿ. ಇನ್ನು ಸೋಕೇಶ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಫ್ರೆಂಡ್ಸ್, ನಾಳೆ ಮಾಡಬೇಕು ಎಲ್ಲ ಕ್ಲೀನ್ ನೋಡಿ. ಬೆಲ್ಟ್ ಅಲ್ಲಿ ಹಿಡಿದು ನೋಡಿ ಫ್ರೆಂಡ್ಸ್, ತಲೆಗೆ ಫುಲ್ ಎಣ್ಣೆ ಹಾಕಿದಲ್ಲ. ಇನ್ನು ಸಂಜೆ ಸ್ನಾನ ಮಾಡಬೇಕು. ಈಗ ಮಧ್ಯಾಹ್ನ ಮಾಡುವ ಅಂತ ಹೇಳಿದ್ರೆ ಟೈಮ್ ಇಲ್ಲ, ಯಾವಾಗಲೂ ಬೆಳಿಗ್ಗೆ ಮಾಡುದು. ಬೆಳಿಗೊಮ್ಮೆ ಆಗಿದೆ, ಬೆಳಿಗ್ಗೆ ಎಲ್ಲರೂ ಕೂಡ ಮಾಡ್ತೇವೆ ನಾವು 4 ಮಂದಿ ಕೂಡ. ಯಾಕಂತ ಹೇಳಿದ್ರೆ ನಮಗೆ ಬೆಳಿಗ್ಗೆ ಎದ್ದು ಬ್ರಷ್ ಆದ ಮೇಲೆ ಚಹಾ ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಆದ ಮೇಲೆ ಒಂದು ಸ್ನಾನ ಮಾಡ್ಬೇಕು ಎಲ್ಲರೂ 4 ಮಂದಿ ಕೂಡ. ಅದಕ್ಕೆ ನಮಗೆ ಬಟ್ಟೆ ರಾಶಿ ಬೀಳ್ತದೆ ಮನೆಯಲ್ಲಿ. ಹಾಗೆ ನಮಗೆ ಬಟ್ಟೆ ಉಂಟಲ್ಲ, ಒಂದು ರಾಶಿ ಬಟ್ಟೆ ಬೀಳ್ತದೆ. ಎಲ್ಲರೂ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡ್ತಾರೆ, ಎಲ್ಲರೂ ಕೂಡ. ಅದು ಅಭ್ಯಾಸ ನಮಗೆ ಮೊದಲಿಂದಲೂ ಕೂಡ. ಆಮೇಲೆ ತಲೆಗೆ ನೋಡಿ ಫುಲ್ ಎಣ್ಣೆ ಹಾಕಿದ್ದೇವೆ. ಎಣ್ಣೆ ಅರ್ಧ ಖಾಲಿ ಆಯಿತು, ಮುಗೀತು ಅಲ್ಲ ಚಿನ್ನು? ಅರ್ಧ ಖಾಲಿ ಆಯಿತು, ಎಲ್ಲ ಎಣ್ಣೆ ಹಾಕಿದ್ದು. ಒಳ್ಳೆ ಆಗ್ತದೆ ಎಣ್ಣೆ ಹಾಕಿದ್ರೆ. ಇನ್ನು ಮಧ್ಯಾಹ್ನ ಊಟ ಮಾಡಿ, ಗಟ್ಟಿ ಊಟ ಮಾಡಿ ಸ್ವಲ್ಪ ಗಟ್ಟಿ ಮಲಗಬೇಕು. ಎಲ್ಲರಿಗೂ ಹೇಳಿದೆ ನಿದ್ದೆ ಮಾಡಿ ಅಂತ. ಹಸಿವು ಆಗುದಂತೆ. ಬಾಯ್ಲ್ಡ್ ಎಗ್ ತಿಂದಾಯ್ತು, ಆಮೇಲೆ ಜೋಳ ತಿಂದಾಯ್ತು, ಮತ್ತೆ ಹೋಳಿಗೆ ತಿಂದಾಯ್ತು, ಬಾಯ್ಲ್ಡ್ ಎಗ್ ತಿಂದಾಯ್ತು, ಪ್ರೂಫ್ ಉಂಟು ವಿಡಿಯೋದಲ್ಲಿ. ಆಮೇಲೆ ಇದು ಜೋಳ, ಮತ್ತೆ ಎಲ್ಲ ಬಿಸ್ಕೆಟ್ ಅದಿದೆಲ್ಲ ತಿಂತಾರೆ. ಎಂತ ಹಸಿವು ಆಗುದು? ಸುಮ್ಮನೆ ಹಸಿವು ಆಗುದಿಲ್ಲ. ಇನ್ನೀಗ ಊಟ ಮಾಡುದಿಲ್ಲ ನಾವು. ಆಗಿಂದ ಹೇಳ್ತಾಳೆ, ಡ್ಯಾಡಿ ಇಷ್ಟು ತಲೆಗೆ ಎಣ್ಣೆ ಹಾಕಿ ನನಗೆ ನಿದ್ದೆ ಬರ್ತದೆ. ಚಿನ್ನು ಆಗದಿಂದ ನಮಗೆ ಬಂದು ಹೇಳ್ತಾನೆ, ಸ್ನಾನ ಮಾಡ್ಬೇಕ ಮಮ್ಮಿ ದಿನ ಬಿಡ್ಲಿಲ್ಲ. ಮಧ್ಯಾಹ್ನದ ಹೊತ್ತಲ್ಲ, ಯಾರು ಮಧ್ಯಾಹ್ನ ಉಂಟಲ್ಲ, 1 ಗಂಟೆಗೆ 12:30 ಗಂಟೆ 1 ಗಂಟೆಗೆಲ್ಲ ಸ್ನಾನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಂತ ಮಾಡುದಿದ್ರು ಕೂಡ ಅದನ್ನ ಮೊದಲು ಮಾಡ್ಬೇಕು ಅಷ್ಟೇ. ಇವಳದು ಬೆಳಿಗೊಮ್ಮೆ ಆಗಿದೆ, ಅದಕ್ಕೆ ಫುಲ್ ಎಣ್ಣೆ ಹಾಕಿದಲ್ಲ ಡ್ಯಾಡಿ. ಅದಕ್ಕೆ ನಾನು ಹೇಳಿದೆ ಇನ್ನು ಮತ್ತೆ ಮಾಡುವ ಅಂತ, 4:30 ಮೇಲೆ ಮಾಡುವ ಅಂತ. ಹಾಗೆ ಸ್ವೀಟ್ ಎಂತ ಮಾಡ್ತಾಳೆ ನೋಡಿ, ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಿದ್ದಾಳೆ. ನೋಡಿ ಫ್ರೆಂಡ್ಸ್, ನಂಗೆ ಬಟ್ಟೆ ಎಲ್ಲ ಮರ್ಚಿದ್ದು ಕೆಲಸ. ಈಗ ಬಟ್ಟೆ ಮಾಡ್ತಾ ಇದ್ದೇನೆ, ಬಟ್ಟೆ ಮರ್ಚಿ ಇಲ್ಲ ಎಲ್ಲ ಒರೆಸಿದಾಳೆ. ಒರ್ಸಿ ಆಯ್ತು, ಮನೆ ಎಲ್ಲ ನೀಟ್ ಮಾಡಿ ಆಯ್ತು. ಈಗ ಬಟ್ಟೆ ಒಂದು ಬಾಕಿ ಇತ್ತು. ಈಗ ಇದು ಮರ್ಚಿ ಮತ್ತೆ ಊಟ ಮಾಡ್ತಾರೆ ಕೆಲಸ. ನಾವೆಲ್ಲ ಊಟ ಹೋಗ್ತೇವೆ ಫ್ರೆಂಡ್ಸ್. ರೀಲ್ಸ್ ಕೂಡ ಉಂಟು, ರೀಲ್ಸ್ ಮನೆಯಲ್ಲಿ ಮಾಡುವ ಅಂತ ಹೇಳಿರ್ತೇವೆ. ನಾವಿವತ್ತು ಮನೆಯಲ್ಲಿ ಮಾಡುದು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ನಮ್ಮ ರೀಲ್ಸ್ ಅನ್ನು. ಆಮೇಲೆ ಮತ್ತೆಂತ ಹೆಂಚಿನ ಏನಿಲ್ಲ, ಊಟ ಮಾಡು. ನೋಡಿ ನನ್ನ ಮುದ್ದು ಕಂದ ಇವಳು ಬಂಗಾರು. ನಿದ್ದೆ ಬರ್ತದೆ ಅದಕ್ಕೆ. ಆಮೇಲೆ ನಿದ್ದೆ ಬರ್ತದೆ ಏನಲ್ಲ, ಇದು ತಲೆಗೆ ಅರ್ಧಕ್ಕೆ ಅರ್ಧ ಎಣ್ಣೆ ಬಿಟ್ಟಿದೆ ತಲೆಗೆ. ಎಣ್ಣೆ ಬಿದ್ದು ಅಮಲ ಆಗ್ತಾ ಉಂಟು. ಹೌದಾ? ಹಾಗೆ ಮಾಡ್ತಾಳೆ ಇವತ್ತು. ನೋಡಿ ಎಂತ ಉಪದ್ರ ಮಾಡ್ತಾಳೆ ಗೊತ್ತುಂಟ ಮನೆಯಲ್ಲಿ. ಇವತ್ತು ಒಟ್ಟು ಈಗ ನಿದ್ದೆ ಬರ್ತದೆ, ಊಟ ಮಾಡಿ ನಿದ್ದೆ ಮಾಡ್ಲಿಕ್ಕೆ ರೆಡಿ ಆಗಿದೆ. ನಮ್ಮ ಚಿನ್ನದ ಜಡೆ ನೋಡಿ ಉತ್ತ ಬಂದಿದೆ ನೋಡಿ. ಕಟ್ಟಿ ಮಾಡುದಿಲ್ಲ, ಕಟ್ಟಿಂಗ್ ಇಲ್ಲ. ಎಣ್ಣೆ ಹಾಕಿ ಕೂಡ ನೋಡಿ ಇಷ್ಟು ಉದ್ದ ಉಂಟು. ಎಣ್ಣೆ ಹಾಕಿ ಕೂಡ ಇಷ್ಟು ಉದ್ದ ಉಂಟು. ನಗುತ್ತಾ ಈಗ ಯಾವಾಗಲೂ ಅವಳು ಇದು ಕಾಲ್ಗೇಟ್ ಅಡ್ವರ್ಟೈಸರ್ ಅಲ್ಲ ಮುಂಚೆ. ಅವರು ನಗುತ್ತಾ ಇರುದು ಯಾವಾಗಲೂ ನೋಡಿ. ಇಲ್ಲ, ಯಾರು ಮಾಡ್ತಿರ್ತಾರೆ ಇದನ್ನು?
ನಾವು ನೋಡಿ ನಾವೀಗ ಪಾಲಿಸ್ ಎಲ್ಲ ಮಾಡಿದ್ರುಂಟು ಬೇಗ ಬೇಗ ಕೆಲಸ ಆಗ್ತದೆ. ಪಾಲಿಸ ನೋಡಿ ಕೆಲಸ ಮಾಡಿದಾಳೆ ಇವಾಗ ಎಲ್ಲ ಮಾಡ್ತಾಳೆ. ಪಾಪ ಗುಡಿಸುದು, ಪಾಪ ಒರೆಸಿದು ಎಲ್ಲ ನೋಡಿ. ರೀಲ್ ಅಪ್ಲೋಡ್ ಮಾಡಿದಾಳೆ. ರೀಲ್ ಒಂದು ಅಪ್ಲೋಡ್ ಆಗಿದೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ಅಪ್ಲೋಡ್ ಆಯ್ತು ನೋಡಿ. ತುಂಬಾ ಟ್ರೆಂಡಿಂಗ್, ತುಂಬಾ ಚಂದ ಆಗಿದೆ ಡ್ಯಾನ್ಸ್. ಚರಿಷ್ಮಾ ಜಿಕೆ ಅಂತ ಹೇಳಿಕೊಂಡು ಇದು ಐಡಿ ಚರಿಷ್ಮಾ ಜಿಕೆ ಅಂತ ಹೇಳಿಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು ಲಿಂಕ್, ಹೋಗಿ ಚೆಕ್ ಮಾಡಿ ಆ ಐಡಿಯನ್ನು, ಮತ್ತೆ ಫಾಲೋ ಸಹ ಮಾಡಿ ಆ ಪೇಜ್ ಇನ್ಸ್ಟಾಗ್ರಾಮ್. ನನ್ನ ಮುದ್ದು ಮಗಳಿದ್ದು ಆಯ್ತಾ. ನೋಡಿ ಖುಷಿ ಪಡಿ. ಎಲ್ಲರೂ ಕೇಳ್ತೀರಲ್ಲ ನನ್ನ ಮಕ್ಕಳನ್ನೆಲ್ಲ, ಅದಕ್ಕೆ ನಿಮಗೆಲ್ಲ ತೋರಿಸಿ ಮಾತಾಡಿಸುದು. ಎಲ್ಲರೂ ಕೇಳ್ತಾರೆ, DM ಮಾಡ್ತಿದ್ದಾರೆ ಮೇಡಮ್ ಮಕ್ಕಳನ್ನು ತೋರಿಸಿ ಅಂತೇಳಿ. ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ನೋಡಿ ಖುಷಿ ಪಡಿ. ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಹಾಗೆ ನಿಮ್ಗೆ ಒಂದು ಮನೋರಂಜನೆ ಕೊಡುದು ಅಷ್ಟೇ. ಇನ್ನು ನಾವು ಊಟ ಮಾಡು. ಮಾಡುದು ಫ್ರೆಂಡ್ಸ್, ಇನ್ನು ನಾವು ಊಟ ಮಾಡ್ತೀವಿ. ನೋಡಿ ಲೈನಿಗೆ ಹಸಿವಾಗಿ ಏನು ಕೂಡುದಿಲ್ಲ, ಅದಕ್ಕೆ ಇವರೊಟ್ಟಿಗೆ ನಾವು ಅಲ್ಲಿ ಕೆಲಸ ಮಾಡ್ತಿದ್ದೆವು. ಇವರೇನ್ ಮಾಡಿದ್ರು, ಇವರು ಇಲ್ಲಿ ಇಲ್ಲೇ ಕುತ್ಕೊಳ್ಳಿ. ಇವರು ಅವರ ಕೆಲಸ ಮಾಡ್ತಿದ್ದಾರೆ, ಅವರ ಕೆಲಸ ಮಾಡ್ತಾರೆ. ಚರ್ಮುರಿ ಬೆಲೆ ಚರ್ಮುರಿ ಚರ್ಮುರಿ ಒಂದು ಹೇಳಿದಾಗ ರೆಸಿಪಿ ಬರ್ತದೆ. ಅದು ಇವತ್ತು ಮಾಡ್ತಾ ಇದ್ದೇವೆ ಚರ್ಮುರಿ ರೆಸಿಪಿಯನ್ನು. ಆಮೇಲೆ ಅಕ್ಕಿ ಚರ್ಮುರಿ ನಿಮಗೋಸ್ಕರವೇ ನಾವು ಮಾಡುದು. ನೀವು ಕೂಡ ಮಾಡಿ ತಿನ್ಬೇಕು ನಮ್ಮ ಹಾಗೆ ಅಂತೇಳಿ. ನೀವು ಖುಷಿಯಾಗಿದ್ರೆ ಮಾಡುದು, ತಿನ್ನುದು ನಾವು. ಆದ್ರೂ ನೀವು ಕೂಡ ಮನೆಯಲ್ಲಿ ನೋಡಿಕೊಂಡು ಟ್ರೈ ಮಾಡಿ ಮಾಡ್ಬೇಕು. ಯಾಕೆ ಹೇಳಿದ್ರೆ ನೀವು ಖುಷಿಯಲ್ಲಿದ್ರೆ ನಮಗೂ ಖುಷಿ ಆಗ್ತದೆ. ಆಗ ನಮ್ಗೆ ಇನ್ನು ಕೂಡ ನಾಳೆ ಬೇರೆ ವಿಡಿಯೋ ಹಾಕುವ, ಇನ್ನು ಬೇರೆ ಬೇರೆ ವಿಡಿಯೋ ಮಾಡುವಂತ ನಮ್ಗೆ ಒಂದು ಉಲ್ಲಾಸ ಬರ್ತದೆ. ಆ ಉಲ್ಲಾಸಕ್ಕೆ ಉತ್ಸಾಹಕ್ಕೆ ಕಾರಣವೇ ನನ್ನ ಜನತೆಗಳು ಅಲ್ಲ ರೀ. ನಮ್ಮ ಉತ್ಸಾಹಕ್ಕೆ ಕಾರಣ ನೀವೇ. ನಮ್ಗೆ ಅಂತೇಳಿ ನೀವು ನಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀರಿ, ನಮ್ಮ ಕುಟುಂಬವನ್ನು. ಹಾಗೆ ಈ ಪ್ರೀತಿ ಸದಾ ಇರಲಿ ಅಂತ ಬಯಸ್ತೇವೆ. ಮಂಗಳೂರು ಫೇಮಸ್ ಚಿಕನ್ ಸುಕ್ಕ ರೆಡಿ, ಒಳ್ಳೆದಾಗಿದೆ. ಮತ್ತೆ ಇವತ್ತು ಕಬಾಬ್ ಮಸಾಲೆ ಮಾಡಿ ಇಟ್ಟಿದೆ, ಅದು ಫ್ರಿಜ್ ಅಲ್ಲಿ ಇಟ್ಟಿದ್ದೇವೆ. ಯಾಕೆ ಹೇಳಿದ್ರೆ ಆಲ್ರೆಡಿ ಹೊಟ್ಟೆ ಫುಲ್ ಆಗಿ ಟೈಟ್ ಆಗಿದೆ ಚಿನ್ನದು. ಮೈನ್ ಕಂಟೆಂಟ್ ಚಿನ್ನು ಇಲ್ಲಿ ಹೋಗುದು. ಅವರ ಹೊಟ್ಟೆ ಟೈಟ್ ಆಗಿ ಹೇಳಿದ್ರು ಬೇಡ, ಟೈಟ್ ಕಂಟೆಂಟ್ ಅವರಿಗೆ ಬರುತ್ತೆ ಹೆಚ್ಚಾಗಿ. ಹಾಗೆ ಚಿನ್ನ ಹೇಳಿದ್ರು ಬೇಡ ಇವತ್ತಂತ, ಕಬಾಬ್ ಬೇಡ ಅಂತ ಅವರಿಗೆ. ಚಿನ್ನ ಮತ್ತೆ ಸ್ವೀಟ್ ಹೇಳಿದ್ರು, ಅದಕ್ಕೋಸ್ಕರ ಮಸಾಲೆ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದೇನೆ. ಇವತ್ತು ಇಷ್ಟು ಸಾಕು. ಮತ್ತೆ ಸಲಾಡ್ ಕೂಡ ಮಾಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಿನ್ನೆ ಚಿನ್ನದು ಫ್ಯಾನ್ಸ್ ಎಲ್ಲ ಸಿಕ್ಕಿದ್ರು ನಮಗೆ. ನಾವು ಔಟ್ಸೈಡ್ ಹೋಗಿದ್ದೇವಲ್ಲ ನಿನ್ನೆ, ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಹಾಗೆ ಔಟ್ಸೈಡ್ ಹೋಗಿದ್ದೆವು. ನಮ್ಮ ಫ್ಯಾನ್ಸ್ ಕೂಡ ನಮ್ಮ ಹತ್ರ ಒಳ್ಳೆ ರೀತಿ ಮಾತಾಡಿದ್ರು. ಮತ್ತು ಚಿನ್ನದ ಫ್ಯಾನ್ಸ್ ಇದ್ದಾರೆ, ಅವರು ಕೂಡ ಸಿಕ್ಕಿದ್ರು. ಅವರು ಹೇಳುದು ಎಂತ ಗೊತ್ತುಂಟ, ಚಿನ್ನ ವಿಡಿಯೋದಲ್ಲಿ ಮಾತ್ರ ಸ್ಲಿಮ್ ಕಾಣ್ತಾರೆ, ಆದರೆ ಅವರನ್ನು ನೋಡುವಾಗ ಅವರು ತೋರ ಇದ್ದಾರೆ ಅಂತೇಳಿ. ಫ್ಯಾಟ್ ಇದ್ದಾರಲ್ಲ ನೋಡುವಾಗ ಅಂತ. ಚಿನ್ನು ಏನು ವಿಡಿಯೋದಲ್ಲಿ ಸಪೂರ, ಈಗ ನೋಡುವಾಗ ತೋರ ಇದ್ದೀರಲ್ಲ ಅಂತೇಳಿ. ಹೌದು, ಅವರು ತೋರ ಇದ್ದಾರೆ, ಅದು ವಿಡಿಯೋದಲ್ಲಿ ಅವರು ಹಾಗೆ ಸಪೂರ ಕಾಣ್ತಾರೆ ನೋಡಿ, ಹೀಗೆ ತೋರ ಇದ್ದಾರೆ ಅವರು. ಹಾಗೆ ಎಲ್ಲರೂ ಕೂಡ ಆಶ್ಚರ್ಯ. ಮತ್ತು ನನ್ನ ಸ್ವೀಟಿದು ಅವಳ ಫ್ರೆಂಡ್ಸ್ನವರು ಕೂಡ ಮನೆಗೆ ಬಂದಿದ್ರು. ಅಲ್ಲಲ್ಲ, ಸ್ವೀಟಿದು ಫ್ರೆಂಡ್ಸ್ನವರು ಕೂಡ ಹೇಳಿದ್ರಂತೆ. ಹಾಗೆ ಅವರು ಮೊನ್ನೆ ಮೀಟ್ ಆಗಿದ್ರು, ಮೊನ್ನೆ ಟೆಂಪಲಲ್ಲಿ ಎಲ್ಲ ಮೀಟ್ ಆಗಿದ್ರು. ಹಾಗೆ ನಮ್ಮ ಚಿನ್ನು ಕೂಡ ಒಟ್ಟಿಗೆ ಜೊತೆಯಲ್ಲಿ ಹೋಗಿದ್ಲು. ಹಾಗೆ ಅವರೆಲ್ಲ ಹೇಳಿದ್ರಂತೆ, ಚಿನ್ನು ನೀನು ವಿಡಿಯೋದಲ್ಲಿ ಮಾತ್ರ ಸ್ಲಿಮ್ ಕಾಣ್ತಿದ್ಯಲ್ಲ, ಈಗ ನೋಡುವಾಗ ನೀನು ಫ್ಯಾಟ್ ಇದ್ದಿ ಸ್ವಲ್ಪ ಅಂತೇಳಿ. ಹಾಗೆ ನಮ್ಮ ಚಿನ್ನು ಸ್ಲಿಮ್ ಇಲ್ಲ, ಫ್ಯಾಟ್ ಇದ್ದಾಳೆ. ಆಯ್ತಾ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ವಿಡಿಯೋವನ್ನು ನೋಡಿ ಎಂಡ್ ಮಾಡ್ತಿದ್ದೇವೆ. ಇವತ್ತು ಕಿಚನ್ ಅಲ್ಲಿ ನಮ್ಮ ವಿಡಿಯೋನ ಎಂಡ್ ಮಾಡ್ತಿದ್ದೇವೆ. ನಿಮಗೆ ವಿಡಿಯೋ ಎಲ್ಲ ಖುಷಿಯಾಗಿರ್ಬಹುದು, ಹಾಗೆ ರೆಸ್ಪಾನ್ಸ್ ಒಳ್ಳೆ ಬರ್ತಾ ಉಂಟು. ಹಾಗೆ ನಿಮ್ಮೆಲ್ಲರ ಪ್ರೀತಿ ಗೌರವ ಸದಾ ಇರಲಿ ಎಂದು ನಾವು ಬಯಸ್ತೇವೆ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ನಮ್ಮ ಕಿಚನ್ ರೂಮ್ ಅಲ್ಲಿ ಎಂಡ್ ಮಾಡ್ತಾ ಇದ್ದೇವೆ. ತಲೆಗೆಲ್ಲ ಎಣ್ಣೆ ಹಾಕಿದ್ದೇವೆ, ತುಂಬ ಎಣ್ಣೆ ಹಾಕಿಕೊಂಡು ಇದ್ದೇವೆ. ಹಾಗೆ ಇವತ್ತಿನ ವಿಡಿಯೋ ನಮ್ದು ಕಿಚನ್ ಅಲ್ಲಿ ಎಂಡ್ ಆಗ್ತಾ ಉಂಟು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್. ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ನೋಡಿ ಹೀಗೆ ತಿನ್ನುತ್ತಾ ಇರಿ. ಇವರು ತಿಂದುಕೊಂಡು ಖುಷಿಯಲ್ಲಿ ಇರ್ತಾರೆ. ಹಾಗೆ ನೀವು ಕೂಡ ತಿಂದು ಖುಷಿಯಲ್ಲಿರಿ. ಹೊಸದಾಗಿ ವಿಡಿಯೋ ನೋಡುವವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಮುಂದಿನ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್, ಧನ್ಯವಾದಗಳು, ಟೇಕ್ ಕೇರ್, ಲವ್ ಯು ಆಲ್.